ಇವತ್ತು ಕೃಷ್ಣ ಬೈರೇಗೌಡ ಇಲ್ಲ ಅಂತ ಅನ್ಸುತ್ತೆ. ಇದ್ದಿದ್ರೆ ಚಂದಾಗಿತ್ತು ಅವರು ಅಧ್ಯಕ್ಷರೇ. ಪ್ಯಾರಾ ರಾಜ್ಯಪಾಲರ ಭಾಷಣ ಪ್ಯಾರಾ 43 ಬಹಳ ದೊಡ್ಡ ಹೇಳಿಕೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತು ಈ ಸ್ವತ್ತು ಖಾತಾ ಸರ್ವೆ ಪಾರದರ್ಶಕ ಪಾರದರ್ಶಕ ಒಟ್ಟಿಗಿರ್ಬೇಕಾಯ್ತು. ಇದು ಪಾರನೇ ಬೇರೆ ಹೊರಟೈತೆ, ದರ್ಶನೇ ಬೇರೆ ಹೊರಟೈತೆ. ಪಾರದರ್ಶಕ ಅಂತ ಅವರ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದ್ದೀರ ಅಧ್ಯಕ್ಷರೇ. ಇವತ್ತು ಬಹಳ ಯಾರು ಉತ್ತರ ಕೊಡೋರಿಲ್ಲ. ಪರಮೇಶ್ವರ್ ಅವ್ರಿಗೂ ಕೊಡಕ್ಕಾಗಲ್ಲ ಅನ್ಸ್ತದೆ ಬೇರೆ ಇಲಾಖೆ. ಒಬ್ಬ ಮಾಜಿ ಸಂಸದೆ ಅವರ ತಂದೆ ತಾತ ಮುತ್ತಾತ ಎಲ್ಲರೂ ಕೂಡ ಈ ನಾಡಿನ ಕಲೆಯನ್ನ, ಜಾನಪದ ಕಲೆಯನ್ನ, ರಂಗಭೂಮಿ ಕಲೆಯನ್ನ, ಕರ್ನಾಟಕದ ಕೀರ್ತಿಯನ್ನ ದೇಶ ಮಟ್ಟದಲ್ಲಿ ಎತ್ಕೊಂಡೋಗಿ ತೋರಿಸ್ತಂತ ಒಂದು ಕುಟುಂಬ ಅದು. ಗುಬ್ಬಿ ಕೇಳಿದ್ದೀರ ತಾವು? ಗುಬ್ಬಿ ಅವರು ಜಯಶ್ರೀ ಅವರು, ಪರಮೇಶ್ವರ್ ಗೊತ್ತಲ್ಲ, ರಾಜ್ಯಸಭಾ ಸದಸ್ಯರು, ಕೇಂದ್ರ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದೀರಿ, ರಂಗಭೂಮಿ ಕಲಾವಿದರು. ಅವರೊಂಥರ ಕರ್ನಾಟಕದ ಕೋಗಿಲೆ. ಅವರ ಹಾಡುಗಳಿಗೂ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಅವರು ಇನ್ನೊಬ್ಬ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇನ್ನೊಬ್ಬ ಜಯಶ್ರೀ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಕಂಠ ಅಂತ ಹೇಳಿದ್ರು. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ರಾಜ್ಯಸಭಾ ಸದಸ್ಯರು. ಅವರು ಕಂದಾಯ ಇಲಾಖೆಗೆ ಹೋದಾಗ ಏನಕ್ಕೆ ಹೋಗ್ತಾರೆ? ಕಂದಾಯ ಇಲಾಖೆ, ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನ ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನ ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನ ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನ ಬೆಳೆಸ್ಲಿ, ಇದು ಮುಂದುವರಿಲಿ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋದ್ರು ಪರಮೇಶ್ವರ್ ಅವರು. ನಿಮ್ಗೆ ಗೊತ್ತಿದೆ, ರಿಜಿಸ್ಟ್ರೇಷನ್ ಅವರು 100 ಕೊಯ್ರಿ ಹಾಕಿ ಕಳಿಸಿದ್ರು, ಸರ್ವೆ ಮಾಡಿಸ್ಕಮ್ಮ ಅಂತ ಹೇಳಿದ್ರು. ಪಾಪ ಆ ಅಮ್ಮ 3 ಬಾರಿ ಅರ್ಜಿ ಕೊಟ್ಟಿದ್ದಾರೆ, 3 ಬಾರಿ 3 ಟೈಮ್ಸ್ ಅರ್ಜಿ ಕೊಟ್ಟಿದ್ದಾರೆ. 3 ಬಾರಿ ಅರ್ಜಿ, ನೋ ರಿಪ್ಲೈ. ಬಿಡಿ, ಬಡವ್ರ ಪಾಡು ನಮ್ಮ ಪಾಡೆಲ್ಲ ನಮ್ಮದು ಬಿಡಿ, ಬಡವ್ರ ಪಾಡು ಏನು ಪಾಡು ಅಂತ ಆ ಪದ ಹೇಳಕ್ಕಾಗಲ್ಲ. ನಾವು ನಾಯಿ ಪಾಡಾಗೋಗ್ಬಿಟ್ಟಿದೆ ನಮ್ದೆಲ್ಲ. ಆ ಅಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ADLR ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಗೆ ಕೆಲಸ ಮುಖ್ಯ. ADLR ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆ ಆದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದ್ಬಿಟ್ರು, ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದ್ಬಿಟ್ರು, ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಇರ್ಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ. ದಾನ ಕೊಡಕ್ಕೆ ಹೋದಂತ ಜಮೀನ್ಗೆ ಸರ್ವೆ ಮಾಡೋಣಕ್ಕೆ ನೀನು ಲಂಚಕ್ಕೋಸ್ಕರ ಅಲಿಸ್ತಾ ಇದ್ದೀರಲ್ಲ. ಇಂಥ ಕಲಾವಿದೆ ಜಯಶ್ರೀ ರಾಜ್ಯಸಭಾ ಸದಸ್ಯರು, ಪದ್ಮಶ್ರೀ ಏನಕ್ಕೆ ಬೇಕು ಅವ್ರಿಗೆ? ರಾಜ್ಯಸಭಾ ಪದ್ಮಶ್ರೀ, ರಂಗಭೂಮಿ ಕಲಾವಿದೆ, ಟಿವಿಗಳಲ್ಲಿ ದಿನನಿತ್ಯ ನೋಡಿದ್ದಾರೆ ಆ ಅಮ್ಮ ಆಡೋ ಹಾಡನ್ನ. ಆ ಅಮ್ಮ ನೋವಿನಿಂದ ಹೇಳಿದಾಳೆ, ನನ್ನನ್ನು ಅಲಿಸಿ ಅಲ್ಲಿಂದ ಕಳಿಸಿದ್ದಾರೆ, ನಿನ್ನ ಕೆಲಸ ಮುಖ್ಯ ಅಲ್ಲ ನನಗೆ, ನಮ್ಮ ಅಧಿಕಾರಿ ಕೆಲಸ ಮುಖ್ಯ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ. ಗೌರವ ಇದ್ದಿದ್ರೆ 1 ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು, ಮಾಡಿದ್ದೀರಾ?